ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಫ್ರೀಯಲ್ಲಿ ನೋಡಿದ್ರಲ್ಲ, ಒಂದೊಳ್ಳೆ RCB ಆ್ಯಟಿಟ್ಯೂಡ್ ಸ್ಟೇಟಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಯಾರು RCB ಫ್ಯಾನ್ ಆಗಿರ್ತೀರಲ್ಲ, ಸೊ ಕಮೆಂಟ್ ಬಾಕ್ಸಲ್ಲಿ RCB ಅಂತ ಕಾಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ನಾನು ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ RCB ಅಂತ ನೋಡಿ. ಸೊ ಈ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವ ರೀತಿ ಕೊಟ್ಟಿರ್ತೀನಿ ಅಂದರೆ ಎಲ್ಲ ಟೆಕ್ಸ್ಟ್ನ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ನೀವು ಜಸ್ಟ್ IMGsನ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಜಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಟೆಕ್ಸ್ಟು RCB ಅಂತ ಯಾವಾಗ ಬರುತ್ತೆ ನೋಡಿ, ಸೊ ಅಲ್ಲಿ ಆ ಕಿಪ್ರಿಮಿಂದ ಹೋಗಿ ಫಸ್ಟು ಪ್ರೆಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಂಡು ನಂತರ ಮೇಲೆ ಟಿರೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೀಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಸೊ ಸೆಕೆಂಡ್ ಕಿಪ್ರಿಮ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ, ಸೊ ಅಲ್ಲಿ ಹೋಗಿ ಕಟ್ ಮಾಡ್ಕೊಳ್ಳಿ ಈ ಥರ. ಸೊ ಮಾಡ್ಕೊಂಡ ನಂತರ ಮತ್ತೆ ರೆಕ್ಟ್ಯಾಂಗಲ್ ಕೆಳಗೆ ತೊಗೊಂಬರ್ಬೇಕು ಈ ಥರ. ನೋಡಿ, ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ರೆಕ್ಟ್ಯಾಂಗಲ್ ಕೆಳಗೆ ಈ ಥರ ತೊಗೊಂಬರಬೇಕು ನೋಡಿ. ಸೊ ಈ ಥರ ಎಲ್ಲಿ RCB ಅಂತ ಬರುತ್ತೆ ನೋಡಿ, ಸೊ ಅಲ್ಲಿ ಒಂದು ಫೋಟೋನ ಆ್ಯಡ್ ಮಾಡೋದು. ನೆಕ್ಸ್ಟು ನೀವು ರೆಕ್ಟ್ಯಾಂಗಲ್ ಕೆಳಗೆ ತೊಗೊಂಬರ್ಬೇಕು. ತೊಗೊಂಬರ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ. ಸೊ ಫ್ರೆಂಡ್ಸ್, ಇದೇ ಥರ ನೀವು ಎಲ್ಲಿ RCB ಅಂತ ಟೆಕ್ಸ್ಟ್ ಬರುತ್ತೆ ನೋಡಿ, ಸೊ ಅಲ್ಲಿ ಯಾವುದಾದ್ರು ಒಂದು RCB ಫೋಟೋನ ಆ್ಯಡ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನೀವು ಅದನ್ನ ರೆಕ್ಟ್ಯಾಂಗಲ್ ಕೆಳಗೆ ತೊಗೊಂಬರೋದು. ನೋಡಿ ಫ್ರೆಂಡ್ಸ್, ಇದೇ ಥರ ಮತ್ತೆ RCB ಬಂತು. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಬೇರೆ ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫೋಟೋಸ್ ಎಲ್ಲ ಎಲ್ಲಿ ಸಿಗ್ತಾವೆ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಬಿಟ್ಟಿರ್ತೀನಿ. ಫ್ರೆಂಡ್ಸ್, ಹೋಗಿ ಡೌನ್ಲೋಡ್ ಮಾಡ್ಕೋದಾದರೆ ಮಾಡ್ಕೊಳ್ಳಿ. ಇಲ್ಲ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೀವು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಪಿಂಟ್ರೆಸ್ಟ್ ಆ್ಯಪು. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ನೀವು ಅದರಲ್ಲಿ ಕೂಡ ಸರ್ಚ್ ಮಾಡಿದರೆ RCB ಅಂತ ಸಿಕ್ಕಾಪಟ್ಟೆ ಫೋಟೋಸ್ ಬರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಬೇರೆ ಫೋಟೋ ಅಂತ ತೊಗೊಂಡು ಮೇಲೆ ಟಿರೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ನೀವು ರೆಕ್ಟ್ಯಾಂಗಲ್ ಕೆಳಗೆ ತೊಗೊಂಬರ್ಬೇಕು. ಸೊ ಫ್ರೆಂಡ್ಸ್, ಈ ಥರ ತೊಗೊಂಬಂದಮೇಲೆ ಇಲ್ಲಿ ಫಸ್ಟ್ ಫೋಟೋಗೆ ನಾನು ಎಲ್ಲ ಎಫೆಕ್ಟ್ ಆ್ಯಡ್ ಮಾಡ್ಕೊಡ್ತೀನಿ. ಸೊ ಅದನ್ನ ಜಸ್ಟ್ ನೀವು ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಎಲ್ಲ ಫೋಟೋಸ್ ಕೂಡ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮದು 90% ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇದೇ ಥರ ಎಲ್ಲ ಫೋಟೋ ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಎಫೆಕ್ಟು. ಸೊ ಈ ಥರ ಎಫೆಕ್ಟ್ ಆ್ಯಡ್ ಆದ ನಂತರ ನೋಡಿ, ವಿಡಿಯೋ ನಿಮ್ಮದು ಪೂರ್ತಿ ಕ್ಲಿಯರಾಗಿ ಎಡಿಟಿಂಗ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದಿಷ್ಟೇ. ಇದಾದ ನಂತರ ಮೇಲೆ ಸೇವ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಡಿವೈಸ್ಗೆ ತಕ್ಕಂಥ ಕ್ವಾಲಿಟಿ ಇಟ್ಕೊಂಡು ನೀವು ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.